ಈಗ ನಾವು ಭಾರತ ದೇಶದ 140 ಕೋಟಿ ಜನ ಅಣ್ಣತಮ್ಮರ ಕೂಡಿ ಬಾಳಿ ಬದುಕ್ತಾ ಇದೀವಿ ಅಂದರೆ ಇದಕ್ಕೆ ಮುಖ್ಯವಾದಂಥ ದೇವರ ಆಶೀರ್ವಾದ, ಪರಮ ಪೂಜ್ಯರ ಆಶೀರ್ವಾದ ನಮ್ಮ ದೇಶ ಮೇಲೆ ಇದೆ ಅಂತೇಳಿ ಇವತ್ತು ನಾವು ಸುಖವಾಗಿ ಶಾಂತಿಯಿಂದ ಬದುಕ್ತಾ ಇದೀವಿ. ಬೇರೆ ನೀವು ದೇಶಗಳೆಲ್ಲ ನೋಡಿದ್ರು ಒಂದೇ ಜಾತಿ ಜನಾಂಗ ಇದ್ರು ಇವತ್ತೆಲ್ಲ ಹೊಡೆದಾಡ್ತಾರೋ ಬಡ್ದಾಡ್ತಾರೋ, ನಾವಿಷ್ಟು ಜನ ಇದ್ದರೂ ಇವತ್ತು ಅಣ್ಣತಮ್ಮರದೇ ಭಾಳ ಬದುಕ್ತು ಅಂದರೆ ನಮ್ಮ ಭಾರತ ದೇಶಕ್ಕೆ ದೇವರ ಅಂದರೆ ಆಶೀರ್ವಾದ ಇದೆ, ಪೂಜ್ಯರ ಆಶೀರ್ವಾದ. ಅಂಥ ಪೂಜ್ಯರು ಈ ನಾಡಿನಲ್ಲಿ ಜನಿಸಿ ಈ ಭೂಮಿ ಮೇಲೆ ಇದ್ದಾರೆ ಅಂಥೇಳಿ ನಾವೆಲ್ಲರೂ ಸುಖವಾಗಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಅವರ ಆಶೀರ್ವಾದದಿಂದ ಎಲ್ಲರೂ ಸುಖವಾಗಿರಬೇಕು. ಮತ್ತೇನು ನಾಳೆ ಬೆಳಗ್ಗೆ ನಮ್ಮ ಪೂಜ್ಯರು ಅಂದರೆ ಪಟ್ಟಾಧೀಶ ಕಾರ್ಯಕ್ರಮ ಅವರೆಲ್ಲ ತಗೋತಿದ್ದಾರೋ, ನಾವು ನೀವೆಲ್ಲರಿಗೂ ಅವ್ರಿಗೆ ಅಂದ್ರೆ ಅದು ಭಕ್ತಿಯಿಂದ ನಾವೆಲ್ಲ ನಡ್ಕೊಂಡು ಅವ್ರು ಈ ಚೌಕಿ ಮಠದ ಮುಖಾಂತರ ಯಾದವಾಡ ಗ್ರಾಮ ಇರ್ಬೋದು, ಮೂಡಲಗಿ ತಾಲೂಕು ಇರ್ಬೋದು, ಗೋಕಾಕ್, ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯಕ್ಕೆ ಒಂದು ಶಾಂತಿ ಸಂದೇಶ ಯಾದವಾಡದಿಂದ ಸಾರ್ಲಿ ಅಂತ ಹೇಳಿ ನಾ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೋತೀನಿ. ಅದಕ್ಕೆ ತಾವೆಲ್ಲರೂ ಇಷ್ಟೊಂದು ತಾಯಂದರು ಭಕ್ತರೆಲ್ಲ ಬಂದು ಪೂಜ್ಯರಿಗೆಲ್ಲ ಇವತ್ತು ತಾವು ಅವರ ಆಶೀರ್ವಚನ ಕೇಳಕ್ಕೆ ಬಂದಿದ್ರಿ. ಮುಂದಿನ ದಿನಮಾನದಲ್ಲಿ ಈ ಭಾಗ ಮುಖಾಂತರ ಇನ್ನೂ ಯಾಕಂದ್ರೆ ಮಠಾಧೀಶರು ಅವರಂದರೆ ಸಮಾಜ ಸೇವೆ ಮಾಡ್ತಾರೋ, ನಾವು ನೀವೆಲ್ಲ ಕೂಡಿ ಈ ಭಾಗದ ಅಭಿವೃದ್ಧಿ ಸೇವೆ ನಾವೆಲ್ಲ ಕೂಡಿ ಮಾಡೋಣ. ಯಾಕಂದ್ರೆ ವಿಶೇಷವಾಗಿ ರೈತರ ಇವತ್ತು ಕಾರ್ಯಕ್ರಮ ಅಂತೆಲ್ಲ ಪೂಜ್ಯರು ಹೇಳಿದ್ರು. ಯಾಕಂದ್ರೆ ಈ ರೈತರು ಈ ದೇಶದ ಬೆನ್ನೆಲುಬಿದ್ದಂಗೆ. ಯಾಕಂದ್ರೆ ಆ ರೈತರು ಸುಖವಾಗಿದ್ದರೆ ಇಡೀ ದೇಶ ಸುಖವಾಗಿರ್ತೈತಿ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾನು ದೇವ್ರ ಕಡೆ ಇಷ್ಟೇ ಪ್ರಾರ್ಥನೆ ಮಾಡ್ಕೊಂಡು ಬರುವಂಥ ದಿವಸದಲ್ಲಿ ದೇವರು ನಮಗೆ ಒಳ್ಳೆ ಮಳೆ ಬೆಳೆ ಸುಖವನ್ನು ಕೊಟ್ಟು ನಮ್ಮ ರೈತನೆಲ್ಲ ಕಾಪಾಡಲಿ ಅಂತೇಳಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಪೂಜ್ಯರೆಲ್ಲರೂ ನೀವೆಲ್ಲ ಕೂಡ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಪೂಜೆಗೆಲ್ಲರಿಗೂ ಮತ್ತೊಂದು ಸಲ ವಂದಿಸಿ ತಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ